ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಆಫ್ಟರ್ 3 ಇಯರ್ಸ್ ಒಂದು ಗಾಡಿ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಗಾಡಿಗಳ ಬಗ್ಗೆ ವಿಡಿಯೋ ಮಾಡೋಕ್ಕೆ ತುಂಬಾ ಇಷ್ಟ, ತುಂಬ ಕ್ರೇಜ್ ಇದೆ ಗಾಡಿಗಳ ಬಗ್ಗೆ. ಬಟ್ ಡ್ಯೂ ಟು ಸಮ್ ರೀಸನ್ ಒಂದು 3 ಇಯರ್ಸಿಂದ ನೋ ವೆಹಿಕಲ್ಸ್, ನಥಿಂಗ್, ನೋ ಮೋಟೋ ವ್ಲಾಗ್ ಹಂಗಾಗ್ಬಿಟ್ಟಿತ್ತು. ಸೊ ಆಫ್ಟರ್ ದಟ್ ಈಗ ಈ ಗಾಡಿ ಬಂದಿದೆ ಅಂತ ಗೊತ್ತಾಯಿತು ಹೊಸದಾಗಿ. ಆ್ಯಕ್ಚುಲಿ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಮುಂಚೆನೂ ಇತ್ತು, ಸೇಮ್ 400 ಅಂತ ಇತ್ತು, CC 400 ಅಂತ ಇತ್ತು. ಅದಾದಮೇಲೆ 350cc ಟ್ರ್ಯಾಕರ್ ಅಂತ, ಇದು ನಾನು ತಂದಿರೋದು. ಈಗ ನೀವು ನೋಡ್ತಿರ್ಬೋದು ಇಲ್ಲಿ ಪೆಟ್ರೋಲ್ ಟ್ಯಾಂಕ್ ಮೇಲೆ ಟ್ರ್ಯಾಕರ್ ಅಂತ ಕೊಟ್ಟಿದ್ದಾರೆ. ಈ ಟ್ರ್ಯಾಕರ್ ಮತ್ತು ಸ್ಕ್ರ್ಯಾಂಬ್ಲರ್ ಮತ್ತು ಇನ್ನೂ ಒಂದಷ್ಟು 3-4 ಮಾಡೆಲ್ಗಳು ಇದೇ ಸೇಮ್ ವೆಹಿಕಲಲ್ಲಿ ಇದೆ. ಆ್ಯಂಡ್ 350cc ಅಂತ ಮಾಡಿಬಿಟ್ಟು ಯಾಕೆ ಈ ಗಾಡಿನ ಬಿಟ್ಟರು? ಆ್ಯಂಡ್ ಈ ಗಾಡಿಯ ಹೆಸರು ಟ್ರಯಂಫ್ ಟ್ರ್ಯಾಕರ್ 400 ಅಂತಲೇ ಗಾಡಿ ಹೆಸರು ಬಂದಿರೋದು. ಬಟ್ CC ಮಾತ್ರ 350cc. ಯಾಕೆ ಅಂತಂದರೆ ಇಂಡಿಯಾದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಂಗೆ ಗಾಡಿಗಳ ಮೇಲೆ GST ಬಂದ್ಬಿಟ್ಟು 350cc ಇದ್ದರೆ 18% ಅಷ್ಟೇ ಆಗುತ್ತೆ. ಸೊ ಓನ್ಲಿ ಫಾರ್ ದ್ಯಾಟ್ ರೀಸನ್ ಈ ಗಾಡಿ 350cc ಇಟ್ಬಿಟ್ಟು ಗಾಡಿನ ಲಾಂಚ್ ಮಾಡ್ತಾಯಿದ್ದಾರೆ. ಸೊ ಈಗ ಹೊಸ್ದಾಗಿ ಲಾಂಚ್ ಆಗಿರೋ ಗಾಡಿ ಇಂಡಿಯಾದಲ್ಲಿ ಇದು ಟ್ರಯಂಫ್ ಅವ್ರ ಕಡೆಯಿಂದ. ಸೊ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಈ ಗಾಡಿ ನೋಡೋಕ್ಕೆ, ಲುಕ್ ವೈಸ್ ಕೂಡ, ರೈಡಿಂಗ್ ವೈಸ್ ಕೂಡ, ಆ್ಯಂಡ್ ರೈಡರ್ ಕಂಫರ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಈ ಹ್ಯಾಂಡಲ್ ಬಾರ್ ಬಂದ್ಬಿಟ್ಟು ನಾರ್ಮಲಾಗಿ ನಾವು ಫಸ್ಟು ಇರುತ್ತೆ, ಇಂದ ಲೈಟಾಗಿ ಹಿಂಗೆ ಅಪ್ಪಾಗಿ ಈ ಥರ ಹೋಗಿರುತ್ತೆ. ಬಟ್ ಇದು ಹಂಗಿಲ್ಲ, ಸ್ಟ್ರೈಟ್ ಇದೆ. ಸ್ಟ್ರೈಟಲ್ಲಿ ಒಂಚೂರು ಸ್ಲೈಟಾಗಿ ಬೆಂಡ್ ಮಾಡಿಬಿಟ್ಟು ಹ್ಯಾಂಡಲ್ ಶೇಪ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಗಾಡಿಯ ಪವರ್ ಬಗ್ಗೆ ಹೇಳಬೇಕು ಅಂತಂದರೆ 40 bhp ಕೊಟ್ಟಿದ್ದಾನೆ ಆ್ಯಂಡ್ 32 Nm ಟಾರ್ಕ್ ಕೊಟ್ಟಿದ್ದಾರೆ. ದಿಸ್ ಈಸ್ ದ ಬೆಸ್ಟ್ ಕಾಂಬಿನೇಷನ್. ಯಾಕೆ ಅಂತಂದರೆ 40 bhpಗೆ 32 Nm ಟಾರ್ಕ್ ಕೊಡೋದ್ರಿಂದ ಒಂದು ಒಳ್ಳೆ ಕಾಂಬಿನೇಷನ್. ಸ್ಪೀಡ್ಗೆ, ಪಿಕಪ್ಗೆ, ಟಾರ್ಕ್ಗೆ ಅಂದರೆ ಇನಿಷಿಯಲ್ ಪಿಕಪ್ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ನೋಡ್ತಿರ್ಬೋದು ರೇಡಿಯೇಟ್ರು ಕೊಟ್ಟಿದ್ದಾರೆ, ಲಿಕ್ವಿಡ್ ಕೂಲ್ಡ್, ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ರೇಡಿಯೇಟ್ರು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನಾರ್ಮಲಾಗಿ ನಂದು ಫಸ್ಟು 220 ಇತ್ತು, ಪಲ್ಸರ್ 220, ಇಷ್ಟೇ ಆಗಲ್ಲ ಕೊಟ್ಟಿದ್ದು. ಅದು ಬಂದ್ಬಿಟ್ಟು ಆಯಿಲ್ ಕೂಲ್ಡ್ ಬಂದ್ಬಿಟ್ಟು ನಿಮಗೆ ಇಂಜಿನ್ ಏನು ಡಿಸ್ಟೆನ್ಸ್ ಇದೆ, ಎಷ್ಟು ಅಗಲ ಇದೆ, ಅದಕ್ಕಿಂತ ಔಟ್ ಆಫ್ ದಿ ಬಾಕ್ಸ್ ಹೋಗ್ತಾ ಇತ್ತದು. ಬಟ್ ಇದು ಹಂಗೆ ಕೊಟ್ಟಿಲ್ಲ. ಈ ಇಂಜಿನ್ ಏನು, ಈ ಜಾಗ ಏನಿದೆ ಒಳಗಡೆ, ಆ ಒಳಗಡೆನೇ ಕೊಟ್ಟಿದ್ದಾರೆ. ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದಿಸ್ ಬೈಕ್ ಅಂತ ಅನ್ನಿಸ್ತು. ಯಾಕೆಂದರೆ ಈಗ ಲಿಕ್ವಿಡ್ ಕೂಲ್ಡ್ ಅಂದಿದ ತಕ್ಷಣ ರೇಡಿಯೇಟ್ರ್ ದೊಡ್ಡದಾಗಿ ಕೊಟ್ಬಿಡೋದು, ಆಮೇಲೆ ಗಾಡಿಗೆ ಪ್ರತಿಯೊಂದು ಪಾರ್ಟ್ಸು ಏನು ಕೊಟ್ಟಿರ್ತಾರೆ ಅಡ್ಜಸ್ಟೇಬಲ್ ಆಗಿರಬೇಕು, ಅದು ಮೀಡಿಯಮ್ ಆಗಿರಬೇಕು, ನೋಡೋದಕ್ಕೆ ಕರೆಕ್ಟಾಗಿ ಕೊಟ್ಟಿದ್ದಾರಪ್ಪ ಪರ್ಫೆಕ್ಟಾಗಿ ಅನ್ನೋ ಫೀಲ್ ಕೊಡಬೇಕು. ಸೊ ಅದರಿಂದ ಆಚೆ ಬಂದಿಲ್ಲ, ಆ ಫೀಲಿಂದ ಇದು ಆಚೆ ಬರೋಲ್ಲ. ಲಿಕ್ವಿಡ್ ಕೂಲ್ಡು ಒಳ್ಳೆ ಸಖತ್ತಾಗಿ ಕೊಟ್ಟಿದ್ದಾರೆ. ರೇಡಿಯೇಟ್ರು ದೊಡ್ಡದಾಗೇ ಇದೆ, ಬಟ್ ಆದ್ರೂ ಒಳಗಡೆನೇ ಫಿಕ್ಸ್ ಮಾಡಿರೋ ಥರ ಇದೆ, ಎಕ್ಸ್ಟ್ರಾ ಕಾಣಿಸಲ್ಲ ಬೈಕಲ್ಲಿ ನಮಗದು. ಸೊ ಈ ಮಾಡೆಲ್ ಹೆಸರು ಟ್ರಯಂಫ್ ಟ್ರ್ಯಾಕರ್ 400 ಅಂತ. ಲೈಟ್ ಆನ್ ಮಾಡ್ದ, ಅದೇ ಆನ್ ಆಯಿತಾ? ಓಕೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಶಾಕ್ ಅಬ್ಸರ್ವ್ ಬಗ್ಗೆ ಹೇಳಲೇಬೇಕು. ತುಂಬ ಸ್ಟ್ರಾಂಗ್ ಕೊಟ್ಟಿದ್ದಾರೆ. ಯೂಶ್ವಲಿ ಅಪ್ಸೈಡ್ ಡೌನ್ಸ್ ಕೊಟ್ಟಿರೋದು ಇವರು. ನಾರ್ಮಲಾಗಿ ಅಪ್ಸೈಡ್ ಡೌನ್ಸ್ ಎಲ್ಲ ಗಾಡಿಗಳಲ್ಲೂ ಬರುತ್ತೆ, ಬಟ್ ಸೈಜ್ ಸಣ್ಣ ಇರುತ್ತೆ. ಹಾಗಿದ್ದರೆ ನಿಮಗೆ ಸ್ಟ್ರಾಂಗ್ ಅನಿಸಲ್ಲ ಇದು. ಮತ್ತು ಶಾಕ್ ಅಬ್ಸರ್ವ್ ಮಾಡೋದು, ಈಗ ಗುಂಡಿ ಬಂತು, ಕಲ್ಲು ಬಂತು, ಸ್ಮೂತಾಗಿ ಆ್ಯಕ್ಷನ್ ಆಗೋಲ್ಲ, ಎತ್ತೆತ್ತಿ ಕುಕ್ಕೋದು ಆ ಥರ ಆಗುತ್ತೆ. ಬಟ್ ಈ ಥರ ಕೊಟ್ಟರೆ, ಅಪ್ಸೈಡ್ ಡೌನ್ ಮತ್ತು ಸ್ಟ್ರಾಂಗಾಗಿ ಕೊಟ್ಟರೆ, ಸ್ವಲ್ಪ ಗಟ್ಟಿಯಾಗಿ ಕೊಟ್ಟರೆ ಕಂಫರ್ಟಾಗಿ ರೈಡ್ ಮಾಡ್ಬೋದು. ಒಳ್ಳೆ ಟೈರ್ಸ್, ಒಳ್ಳೆ ಬಟನ್ಸ್ ಕೊಟ್ಟಿದ್ದಾರೆ ಟೈರಲ್ಲಿ, ನನಗೆ ತುಂಬ ಇಷ್ಟ ಆಯ್ತು ಇದು. MRF ಟೈರ್ ಕೊಟ್ಟಿದ್ದಾರೆ, ಸೂಪರ್. ಒಳ್ಳೆ ಕಾಂಬಿನೇಷನ್, ಟೈರ್ಗೂ ಇಂಜಿನ್ಗೂ ಪವರ್ಗೂ ಒಳ್ಳೆ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಈ 400 ಬಂದು ಈ ಬೈಕಲ್ಲಿ ಹೈಲೈಟ್ ಆಗುತ್ತೆ. ಯಾರಾದರೂ ನೋಡಿದ್ರೆ ಈ ಗಾಡಿ 400cc ಅಂತ ಅನ್ಕೋಬೇಕು. ಆ್ಯಕ್ಚುಲಿ ಈ ಗಾಡಿ ಬಂದ್ಬಿಟ್ಟು 350cc ಯಾಕೆ ಮಾಡಿದ್ರು ಏನು ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಆ್ಯಂಡ್ ಮುಂಚೆನೂ ಇತ್ತು ಸೇಮ್ ಗಾಡಿ, ಸೇಮು ಎಲ್ಲ ಹಿಂಗೆ ಇದ್ದಿದ್ದು ಗಾಡಿ. ಟ್ರಯಂಫ್ ಟ್ರ್ಯಾಕರ್ 400 ಅಂದರೆ 400cc ಇತ್ತು. ಸೇಮ್ ನೇಮು, ಇಂಜಿನ್ ಕೆಪಾಸಿಟಿ ಮಾತ್ರ ಕಡಿಮೆ ಮಾಡಿ ಬಿಟ್ಟಿರೋದು. ಬಿಕಾಸ್ GST ಕಡಿಮೆ ಆಗುತ್ತೆ, ಪ್ರತಿಯೊಬ್ಬರಿಗೂ ಬೈಕು ಅಫೋರ್ಡಬಲ್ ಆಗಿರುತ್ತೆ, ಜಾಸ್ತಿ ಜನ ಇದನ್ನು ತೊಗೊಳ್ಬೋದು ಅನ್ನೋ ಕಾರಣಕ್ಕೆ. ನನಗೆ ಈ ಗಾಡಿ ಸ್ಟೈಲ್ ತುಂಬಾ ಇಷ್ಟ ಆಯಿತು. ನಿಮಗೆ ಈ ಸೀಟ್ದಾಗಲಿ ಎಲ್ಲ ನಿಮ್ಗೆ ನೀಟಾಗಿ, ಅಂದರೆ ಸ್ಟೆಪ್ ಅಪ್ ಸೀಟಲ್ಲಿ ಏನು ಕೊಟ್ಟಿಲ್ಲ, ಫ್ಲ್ಯಾಟಾಗಿ ಇದ್ರೂ ಸ್ವಲ್ಪ ಇಲ್ಲಿ ಅನಿಸುತ್ತೆ ನಿಮಗೆ, ಬಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಈ 400 ಬಂದು ಈ ಬೈಕಲ್ಲಿ ಹೈಲೈಟ್ ಆಗುತ್ತೆ. ಯಾರಾದರೂ ನೋಡಿದ್ರೆ ಈ ಗಾಡಿ 400cc ಅಂತ ಅನ್ಕೋಬೇಕು. ಆ್ಯಕ್ಚುಲಿ ಈ ಗಾಡಿ ಬಂದ್ಬಿಟ್ಟು 350cc ಯಾಕೆ ಮಾಡಿದ್ರು ಏನು ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಆ್ಯಂಡ್ ಮುಂಚೆನೂ ಇತ್ತು ಸೇಮ್ ಗಾಡಿ, ಸೇಮು ಎಲ್ಲ ಹಿಂಗೆ ಇದ್ದಿದ್ದು ಗಾಡಿ.
ಸೊ ನೀವು ಇಲ್ಲಿ ನೋಡ್ತಿರ್ಬೋದು ABS ಆನ್ ಇದೆ. ಅದಾದಮೇಲೆ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಅಂತ ಒಂದು ಸಿಂಬಲ್ ಇದೆ. ಅದಾದಮೇಲೆ ಮೇಲ್ಗಡೆ ಟ್ರಾಕ್ಷನ್ ಕಂಟ್ರೋಲ್ ಅಂತ ಒಂದು ಸಿಂಬಲ್ ಇದೆ. ಈ ಲೈಟ್ ಆನ್ ಆದರೆ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಗುತ್ತೆ. ಆ್ಯಂಡ್ ಅದ್ರ ಮೇಲ್ಗಡೆ ಇರೋದು ನಿಮಗೆ ರೇಡಿಯೇಟ್ರು ಬಿಸಿ ಆದರೆ ಈ ಸಿಂಬಲ್ ಬರುತ್ತೆ. ಅದಾದಮೇಲೆ ಅದ್ರ ಮೇಲ್ಗಡೆ ಇಂಜಿನ್ ಲೈಟ್ ಇದೆ. ಇಂಜಿನಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂತಂದರೆ ಚೆಕ್ ಮಾಡೋಕ್ಕೆ ನಿಮಗೆ ಗೊತ್ತಿರುತ್ತೆ, ಚೆಕ್ ಲೈಟ್ ಅಂತ, ಅದು ಓಕೆ. ಲೆಟ್ ಅಸ್ ಸ್ಟಾರ್ಟ್ ದ ಬೈಕ್. ಟ್ರಯಂಫ್ 400 ಟ್ರ್ಯಾಕರ್ ಅಂತ ಈ ಮಾಡಲ್ ಹೆಸರು. ಇನ್ನೂ 4-5 ಮಾಡಲ್ಸ್ ಇದೆ, ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಹೋಗ್ತಾ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ದಿನಗಳಾಗಿಲ್ಲ, ತಿಂಗಳುಗಳಾಗಿಲ್ಲ, ಮೋಟೋ ವ್ಲಾಗ್ಸ್ ಮಾಡಿ ವರ್ಷಗಳೇ ಆಗಿದೆ. ಸೊ ಫೈನಲಿ ಹೋಗ್ತಾ ಇದ್ದೀನಿ. ಗಾಡಿ ತಗೊಂಡು ಒಂದು ರಿವ್ಯೂ ಮಾಡಬೇಕು ಅಂತ ಕೇಳಿದ್ದೆ ನಾನು ಇವತ್ತು, ಹಂಗಾಗಿ ಗಾಡಿ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಡ್ರೈವಿಂಗ್ ಸ್ಮೂತಾಗಿದೆ ಗಾಡಿ ಮಾತ್ರ. ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ಗೇರಲ್ಲಿದೆ ಗಾಡಿ ಅನ್ನೋದು ನಿಮಗೆ ತೋರಿಸುತ್ತೆ ಸ್ಪೀಡೋಮೀಟ್ರಲ್ಲಿ. ಆ್ಯಂಡ್ ಸ್ಪೀಡ್ ಅಫ್ಕೋರ್ಸ್ ತೋರಿಸುತ್ತೆ, ಎಲ್ಲ ಗಾಡಿಗಳು ತೋರಿಸುತ್ತೆ, ಇದಂತಲ್ಲ. ರೈಡಿಂಗ್ ಪೊಸಿಷನ್, ರೈಡರ್ ಪೊಸಿಷನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದರೆ ಈ ಸೀಟ್ ಬಂದು ಒಂಥರ ಫ್ಲ್ಯಾಟ್ ಆಗಿದೆ, ಆಯಿತಾ, ಸ್ಮೂತಾಗಿ ಫ್ಲ್ಯಾಟಾಗಿ ಕುತ್ಕೊಳ್ಳೋದಕ್ಕೆಲ್ಲ ಒಳ್ಳೆ ಕಂಫರ್ಟ್ ಇದೆ. ಆಮೇಲೆ ಈ ಹ್ಯಾಂಡಲ್ ಬಾರ್ ಇದೆಯಲ್ಲ ನಿಮಗೆ ಸ್ಟ್ರೈಟಾಗಿದೆ, ಒಂಥರ ಸ್ಟ್ರೈಟಾಗಿ ಒಂದು ಲೈಟಾಗಿ ಒಂಚೂರು ನೋಡಿ ಒಂಚೂರು ಬೆಂಡ್ ಕೊಟ್ಟಿದ್ದಾರೆ ಇಲ್ಲಿ, ಮತ್ತು ಇಲ್ಲಿ ಒಂಚೂರು ಬೆಂಡ್ ಕೊಟ್ಟಿದ್ದಾರೆ. ಸೊ ನಿಮಗೆ ಗಾಡಿ ಓಡ್ಸೋಕೆ ಒಳ್ಳೆ ಮಜಾ ಬರುತ್ತೆ. ಈ ಆ್ಯಂಗಲಲ್ಲಿ ಕೂತ್ಕೊಂಡು ಗಾಡಿ ಓಡಿಸೋದಕ್ಕೆ ಒಳ್ಳೆ ಮಜಾ ಬರುತ್ತೆ. ಆ್ಯಂಡ್ ಸ್ಪೀಡ್ ಕಂಟ್ರೋಲ್, ವೆಹಿಕಲ್ ಕಂಟ್ರೋಲ್ ಎಲ್ಲ ಚೆನ್ನಾಗಿರುತ್ತೆ. ನನಗೆ ಸೀರಿಯಸ್ಲಿ ಏನು ಮಾತಾಡೋದು ಗೊತ್ತಾಗ್ತಿಲ್ಲ ಸಡನ್ನಾಗಿ. ಆಫ್ಟರ್ 2.5 ಇಯರ್ಸ್, 2.5 ಇಯರ್ಸ್ ಅಲ್ಲ, ಆಲ್ಮೋಸ್ಟ್ 3 ಇಯರ್ಸ್ ಮೇಲಾಗೋಯ್ತು ಒಂದು ಮೋಟೋ ವ್ಲಾಗ್ ಮಾಡಿ. ಸೊ ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದ್ದು, ಏನು ಮಾತಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಅಷ್ಟೇ. ನಾನು ಜಸ್ಟ್ ಕೇಳಿದೆ ಒಂದು ರಿವ್ಯೂ ಮಾಡ್ಬೋದಾ ಅಂತ, ಫೋನ್ ಮಾಡಿಬಿಟ್ಟು. ಶೋರ್ ಬನ್ನಿ ಸರ್ ಮಾಡಿ, ಅದಕ್ಕೇನು ಅಂತ ಹೇಳಿ ಗಾಡಿ ಕೊಟ್ಟರು, ತೊಗೊಂಡು ಹೋಗ್ತಾ ಇದ್ದೀನಿ. ಇಟ್ಸ್ ಆ್ಯಕ್ಚುಲಿ ನೈಸ್. ನಿಮಗೆ ವೆಹಿಕಲ್ಲು ಜಾಸ್ತಿ ಹೈಟ್ ಇದೆ ಅಂತಲೂ ಇಲ್ಲ. ಆಮೇಲೆ ಕೆಲವೊಂದು ವೆಹಿಕಲ್ಸ್ ಹೆಂಗೆ ಅಂತಂದರೆ ಓಡಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಗಾಡಿ ನನಗೆ ಆ ಥರದ್ದೇನು ಫೀಲ್ ಬರ್ತಾಯಿಲ್ಲ. ಈ ಎಡಗೈ ಕ್ಲಚ್ ಇಟ್ಕೊಂಡಿದ್ದೀನಲ್ಲ, ಕ್ಲಚ್ ಏನು ಸ್ಮೂತಾಗಿದೆ ಗೊತ್ತಾ, ಒಳ್ಳೆ ಬೆಣ್ಣೆ ಇದ್ದಂಗಿದೆ ಕ್ಲಚ್ಚು. ಆಮೇಲೆ ನಿಮಗೆ ರೈಡರ್ ಪಾಯಿಂಟ್ ಆಫ್ ವ್ಯೂ ಏನು, ಈ ಹ್ಯಾಂಡಲ್ಲು ಮತ್ತು ಸ್ಪೀಡೋಮೀಟರ್, ಈ ಆ್ಯಂಗಲ್ ಏನಿದೆ ಅದು ಸಗದಾಗಿ ಕೊಟ್ಟಿದ್ದಾರೆ. ಬಟ್ ನನಗೆ ಇನ್ನೂ ಬೆಟರಾಗಿ ಕೊಡ್ಬೋದಾಗಿತ್ತು ಅಂತ ಅನಿಸಿದ್ದು ಏನಪ್ಪ ಅಂತಂದ್ರೆ ಮಿರರ್ಸ್. ಆಲ್ಮೋಸ್ಟ್ ಎಲ್ಲ ಹಳೆ ಸ್ಟೈಲಲ್ಲೇ ಕೊಟ್ಟಿದ್ದಾರೆ ಮಿರರ್ಸು. ಇನ್ನು ಏನಾದರೂ ಅವರು ಬೇರೆ ಥರ ಡಿಸೈನ್ ಮಾಡ್ಬೋದಾಗಿತ್ತಾ, ಅಂದರೆ ಈ ರೌಂಡ್ ಶೇಪ್ ಬಿಟ್ಟು ಬೇರೆ ಏನಾದರೂ ಮಾಡ್ಬೋದಾಗಿತ್ತಾ ಅಂತ. ಆಮೇಲೆ ನೀವು ಕೇಳ್ತಿರ್ಬೋದು ಹಾರನ್ ಸೌಂಡು, ಏನೂ ಇಲ್ಲ, ಹಾರನ್ ಮಾತ್ರ ಸ್ವಲ್ಪ ಬೇಜಾರಾಯಿತು. ಅದು ಬಿಟ್ಟರೆ ಗಾಡಿ ಸೌಂಡು, ಪಿಕಪ್ಪು, ಮತ್ತು ಏನೋ ರೈಡರ್ ಕಂಫರ್ಟು, ಮತ್ತು ಒಂಥರ ಸ್ಮೂತಾಗಿದೆ ಗಾಡಿ ಓಡಿಸೋದಕ್ಕೆ. ಅದೊಂದು ಖುಷಿ ಆಗುತ್ತೆ ಈ ಗಾಡೀಲಿ. ಟ್ರಯಂಫ್ ಅಲ್ವಾ, ಸೊ ಅದೆಲ್ಲ ಇದ್ದೇ ಇರುತ್ತೆ ಬೇಸಿಕ್ಲಿ. ಸೊ ಸಾಕಷ್ಟು ಫೀಚರ್ಸ್ ಇದೆ. ಲೆಟ್ ಮಿ ಎಕ್ಸ್ಪ್ಲೈನ್. ಒಂಚೂರು ಮುಂದೆ ಹೋಗ್ಬಿಟ್ಟು ಎಲ್ಲರೂ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಮಿರರ್ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ದಿಸ್ ಇಸ್ ದ ಬ್ಯಾಡ್ ಹ್ಯಾಬಿಟ್. ಯು ಶುಡ್ ನಾಟ್ ಅಡ್ಜಸ್ಟ್ ದ ಮಿರರ್ಸ್ ಬೈ ರೈಡಿಂಗ್ ದ ಬೈಕ್. ಗಾಡಿ ಸ್ಟಾರ್ಟ್ ಮಾಡೋದು ಮುಂಚೆನೇ ಅಡ್ಜಸ್ಟ್ ಮಾಡಿರಬೇಕು. ಇದು ಸ್ವಲ್ಪ ಆ ಕಡೆ ಈ ಕಡೆ ಇದೆ, ಯಾಕೆಂದರೆ ಪ್ರತಿಯೊಬ್ಬರದ್ದು ರೈಡರ್ ಹೈಟು ಹೆಚ್ಚು ಕಡಿಮೆ ಆದಾಗ ಆ ಕಡೆ ಈ ಕಡೆ ಆಗುತ್ತೆ. ಹಂಗಾಗಿ ನನಗೆ ಸೆಟ್ ಆಗ್ತಾ ಇಲ್ಲ, ಆಯಿತು, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾ ಹೋಗಿದ್ದೀನಿ. ಓಕೆ, ಇವಾಗ ಅಡ್ಜಸ್ಟ್ ಆಯಿತು. ಪಿಕಪ್ ಒಳ್ಳೆ ಸಕ್ಕತ್ತಾಗಿ ಕೊಟ್ಟಿದ್ದಾನೆ. ಈ ಥ್ರಾಟಲ್ ಕೊಡ್ತೀವಲ್ಲ, ಇದು ಹಿಂಗೆ ಅನ್ನೋದಕ್ಕೂ ಗಾಡಿ ಎಳ್ಕೊಂಡು ನುಗ್ಗೋದಕ್ಕೂ ಸಕ್ಕತ್ತಾಗಿ ಹೋಗ್ತಾ ಇದೆ. ಏನಪ್ಪ ಅಂತಂದರೆ ಆಕ್ಸಲರೇಷನ್ ಕೊಡೋದು ಬಂದ್ಬಿಟ್ಟು ಈ ಥ್ರಾಟಲ್ ಅಂತೀವಲ್ಲ ತುಂಬ ಸ್ಮೂತಾಗಿ ಕೊಟ್ಟಿದ್ದಾರೆ. ಇದು ಸ್ಮೂತು, ಕ್ಲಚ್ಚು ಸ್ಮೂತು. ಗೇರ್ ಹಾಕಿ ಕ್ಲಚ್ ಬಿಡ್ತಿದ್ದಂಗೆ ಹಂಗೆ ಗಾಡಿ ಸ್ವಿಂಗ್ ಅಂತ ಎಗರುತ್ತೆ, ಅಷ್ಟು ಸ್ಮೂತಾಗಿದೆ ಗಾಡಿ. ನೈಸ್ ಆ್ಯಕ್ಚುಲಿ. ಈ ಥರ
ರೈಡಿಂಗು ಒಳ್ಳೆ ಮಜಾ ಬಂತು ಅಂದರೆ ಎಲ್ಲಿ ಗಂಟೆ ಬೇಕಾದ್ರೆ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ನಾನು ಬೆಂಗಳೂರು ಯೂನಿವರ್ಸಿಟಿ ಕಡೆ ಬಂದೆ. ಬೆಂಗಳೂರು ಯೂನಿವರ್ಸಿಟಿ ಬಂದ್ಬಿಟ್ಟು ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಟು ಟೇಕ್ ಎ ರೈಡ್. ಹೊಸ ಗಾಡಿಗಳಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಳ್ಳೆ ಜಾಗ ಆ್ಯಕ್ಚುಲಿ. ಟ್ರಾಫಿಕ್ ಅಂತೂ ಇದ್ದೇ ಇರುತ್ತೆ ಆ್ಯಸ್ ಯೂಶುವಲ್, ಬಟ್ ನಿಮಗೆ ರೋಡ್ಸ್ ಚೆನ್ನಾಗಿದೆ, ನೇಚರ್ ಸಖತ್ತಾಗಿದೆ, ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ. ಸೊ ನೀವು ವಿಡಿಯೋದಲ್ಲಿ ನೋಡೋದಕ್ಕೂ ಒಳ್ಳೆ ವ್ಯೂ, ನನಗಿಲ್ಲಿ ರೈಡ್ ಮಾಡೋದಕ್ಕೂ ಒಂಥರ ಸಮಾಧಾನಕರ ಅನಿಸುತ್ತೆ. ಸೊ ದಿಸ್ ಇಸ್ ದ ಥಿಂಗ್. ಆಮೇಲೆ ಈ ಗಾಡಿದು ವಿಷಯ ಏನಪ್ಪ ಅಂತಂದರೆ 400 cc ಇದ್ದಿದ್ದು ಮುಂಚೆ, ಓಕೆನಾ. ಮತ್ತು ಇದನ್ನು ಇದರ ಹೆಸರು ಸ್ಕ್ರ್ಯಾಂಬ್ಲರ್ ಅಂತೆ, ಸ್ಕ್ರ್ಯಾಂಬ್ಲರು ಮತ್ತು ಟ್ರ್ಯಾಕರ್. ಸ್ಕ್ರ್ಯಾಂಬ್ಲರ್ ಅಂತಲೂ ಇದೆ, ಬಟ್ ಇದು ಟ್ರ್ಯಾಕರ್ 400 ಅಂತ ಈ ಮಾಡೆಲ್ ಮಾಡಿದ್ದಾರೆ ಅಷ್ಟೇ. ಬಟ್ ಇಂಜಿನ್ CC ಬಂದು 350 cc ಇಂಜಿನ್ CC. ಏನಕ್ಕೆ ಇದಕ್ಕೆ ಮೇಯ್ನ್ ರೀಸನ್ ಏನಪ್ಪ ಅಂತಂದರೆ ಕಡಿಮೆ ಮಾಡಿದ್ದು ನಮ್ಮ ಇಂಡಿಯಾದಲ್ಲಿ ಇವಾಗ ನಿಮಗೆಲ್ಲ ಗೊತ್ತಿರೋ ಹಂಗೆ ಇದು GST ಬಂದ್ಬಿಟ್ಟು 350ಗಿಂತ ಕೆಳಗಡೆ ಇರೋ ಗಾಡಿಗಳಿಗೆ, 400ಗೆ ಕೆಳಗಡೆ ಇರೋವಂಥ ಗಾಡಿಗಳಿಗೆಲ್ಲ ನಿಮಗೆ ಏನಕ್ಕೆ 350 ಮಾಡಿದ್ದಾರೆ ಅಂತಂದರೆ ಈ 350 cc-ಗಳಿಗೆಲ್ಲ 18% GST ಅಂತೆ. ಅದು ಒಂದು ರೀಸನ್ಗೋಸ್ಕರನೇ ರೇಟ್ ಕಡಿಮೆ ಆಗಲಿ, ಜನಗಳಿಗೆ ತಗೊಳ್ಳೋರಿಗೆ ಅಫೋರ್ಡಬಲ್ ಪ್ರೈಸಲ್ಲಿ ಗಾಡಿಗಳು ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಇದನ್ನು 350 cc ಮಾಡಿರೋದು. ಬಿಕಾಸ್ ಫಸ್ಟು 400 ಇತ್ತು, 400 ಆ್ಯಂಡ್ ಆಫ್ಟರ್ 400 cc ಬಂದ್ಬಿಟ್ಟು ಜಾಸ್ತಿ ಆಗುತ್ತೆ GST, 40% ಏನೋ ಆಗುತ್ತಂತೆ. ಸೊ ಹಾಗಾಗಿ ಇದನ್ನು 350 cc ಮಾಡಿಬಿಟ್ಟು GSTನೂ ಕಡಿಮೆ ಆಗುತ್ತೆ, ತಗೊಳ್ಳೋರ್ಗೂ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 350 cc. ಬಟ್ ಇದು ನಾನು ಇಂಟರ್ನೆಟಲ್ಲಿ ನೋಡ್ದಂಗೆ ಎಕ್ಸ್ ಶೋರೂಮ್ ಪ್ರೈಸು 240 ಎಕ್ಸ್ ಶೋರೂಮ್ ಪ್ರೈಸು. ಆನ್ ರೋಡ್ ಪ್ರೈಸು 280 ಚಿಲ್ಲರೆ ಏನೋ ಆಗುತ್ತೆ, 280 ಪ್ಲಸ್ ಆಗುತ್ತೆ. ಆ್ಯಂಡ್ ಶೋರೂಮಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಗಳ ಪ್ರಕಾರ ನನಗೆ ಸಿಕ್ಕಿದಂಗೆ ಆನ್ ರೋಡ್ ಪ್ರೈಸ್ ಬೆಂಗಳೂರಲ್ಲಿ ಇದು 320,000 ಆಗುತ್ತಂತೆ. ಸೊ ನಾನು ಶೋರೂಮ್ ಅವ್ರು ಏನು ಹೇಳಿದಾರೋ ಅದನ್ನೇ ಕನ್ಫರ್ಮಾಗಿ ತೊಗೊಬೋದು, 320,000 ಆಗುತ್ತಂತೆ. ಆ್ಯಂಡ್ ಇಂಟರ್ನೆಟಲ್ಲಿ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಇವತ್ತು ನೋಡಿದ್ದು ನಾಳೆ ಇರಲ್ಲ, ನಾಡಿದ್ದು ನೋಡಿದ್ದು ಇವತ್ತಿರಲ್ಲ, ಹಿಂಗೆ ಈ ಥರ ಚೇಂಜ್ ಆಗ್ತಾ ಇರುತ್ತೆ. ಅದ್ರ ಮಧ್ಯೆ ಏನು ಮಾಡೋದು ಅನ್ನೋದು ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇನ್ನೊಂದು ಇದರಲ್ಲಿ ಈ ಬೈಕಲ್ಲಿ ನಿಮಗೆ 5 ಗೇರ್ ಅಲ್ಲ 6 ಗೇರ್ ಸಿಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು. 6ನೇ ಗೇರಲ್ಲಿ ಇದ್ದೀನಿ ನಾನು. ಓಕೆ, ಇದಿಷ್ಟಿತ್ತು ಈ ಗಾಡಿ ಬಗ್ಗೆ ಡೀಟೇಲ್. ಮೇಯ್ನ್ ಇಂಜಿನ್ದಷ್ಟೇ 350 cc ಮಾಡಿದರೆ 400ಇಂದ GST ಕಡಿಮೆ ಆಗಿದೆ. ಅಫೋರ್ಡಬಲ್ ಬೈಕ್ ಯಾರು ಬೇಕಾದ್ರೂ ತೊಗೋಬೋದು. 320,000 ಅಂತಂದರೆ ಐ ಥಿಂಕ್ ಇವಾಗಿನ ಜನ್ರೇಷನಲ್ಲಿ ಗಾಡಿ ತೊಗೊಳ್ಳೋರು 3 ಲಕ್ಷದ ಬಗ್ಗೆ ಎಲ್ಲ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಲ್ಲ. ಎನಿ ಬ್ಯಾಂಕ್ ಕ್ಯಾನ್ ಪ್ರೊವೈಡ್ ದ ಲೋನ್ ಆ್ಯಂಡ್ ಗಾಡಿನ ಆರಾಮಾಗಿ ತೊಗೊಳ್ಳಿ. ಸೇಫ್ ರೈಡ್. ಓಕೆ, ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ, ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಆ್ಯಂಡ್ ಈ ಬೈಕ್ ಬಗ್ಗೆ ನಿಮಗೆಷ್ಟು ಗೊತ್ತು ಅಂತ ಕಮೆಂಟ್ ಹಾಕಿ. ಯಾಕೆಂದರೆ 100% ಒಬ್ಬ ವ್ಯಕ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಯಾವತ್ತೂ ಎಲ್ಲನೂ ತಿಳ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಬಾಯ್, ಟೇಕ್ ಕೇರ್.